ವಾಲ್ಮೀಕಿ ನಿಗಮ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ನಿಗಮದಲ್ಲಿದ್ದು 94 ಕೋಟಿ ರೂಪಾಯಿ. ಸೊ ಚಂದ್ರಶೇಖರ್ ಆತ್ಮಹತ್ಯೆಯಾದಾಗ 5 ಕೋಟಿ ಮಾತ್ರ ಇತ್ತು. ಅಂದ್ರೆ ಉಳಿದ ಹಣ ಎಲ್ಲಿ ಹೋಯಿತು ಅನ್ನುವಂಥದ್ರ ಬಗ್ಗೆ ಇದ್ದಂತಹ ಚರ್ಚೆಗಳು. ಆತ್ಮಹತ್ಯೆಯಾದಾಗ ನಿಗಮದ ಅಕೌಂಟ್ನಲ್ಲಿ ಇದ್ದಿದ್ದು ಬರೀ 5 ಕೋಟಿ ಮಾತ್ರ. 94 ಕೋಟಿಯಲ್ಲಿ 5 ಕೋಟಿ ಮಾತ್ರ ಇದೆ. ಉಳಿದ 89 ಕೋಟಿ ಎಲ್ಲಿ ಹೋಯಿತು ಅನ್ನುವಂಥದ್ದು ಪ್ರಶ್ನೆ. ಸೊ ಈಗ ಇಡಿ ಮತ್ತೆ SIT ವಿಚಾರಣೆ ವೇಳೆ 34 ಕೋಟಿ ರೂಪಾಯಿ ಲೆಕ್ಕ ಸಿಕ್ಕಿದೆ. ಇನ್ನೂ 55 ಕೋಟಿ ರೂಪಾಯಿ ಲೆಕ್ಕ ಬೇಕು. ಈ ಬಗ್ಗೆ ಈಗ ವಿಚಾರಣೆಗೆ ಮುಂದಾಗಿದೆ ಇಡಿ ಮತ್ತು SIT ವಿಚಾರಣೆಯನ್ನು ಮುಂದುವರೆಸಿದೆ. ಒಂದೊಂದು ಆಯಾಮದಲ್ಲಿ ಎರಡೂ ತನಿಖಾ ಸಂಸ್ಥೆಗಳು ವಿಚಾರಣೆಯನ್ನು ಮಾಡ್ತಾ ಇದೆ. ಬೆಂಗಳೂರಿನಲ್ಲಿರುವಂತಹ ಬ್ಯಾಂಕ್ಗೆ ಕೋಟಿ ಹಣ ಬಂದಿದೆ. MG ರಸ್ತೆಯಲ್ಲಿರುವಂತಹ ಬ್ಯಾಂಕಿಗೆ 89 ಕೋಟಿ ರೂಪಾಯಿ ವರ್ಗಾವಣೆಯಾಗಿದೆ. ಯೂನಿಯನ್ ಬ್ಯಾಂಕ್ ಖಾತೆಗೆ ಈ ಹಣ ವರ್ಗಾವಣೆಯಾಗಿರೋದ್ರ ಬಗ್ಗೆ ಮಾಹಿತಿ ಸ್ಪಷ್ಟವಾಗಿದೆ. ಇನ್ನು ಬೇರೆ ಕಂಪನಿಗಳ ಅಕೌಂಟ್ಗೆ 89 ಕೋಟಿ ರೂಪಾಯಿ ಹಣ ವರ್ಗಾವಣೆಯಾಗಿದೆ. ಕೆಲ ಅಕೌಂಟ್ಗಳು ಈಗ ಬಂದ್ ಆಗಿರೋ ಬಗ್ಗೆನೂ ಕೂಡ ಮಾಹಿತಿ ಇದೆ. ಯಾವ್ಯಾವ ಅಕೌಂಟಿಗೆ ದುಡ್ಡು ಬಂದಿತ್ತಲ್ಲ ಆ ದುಡ್ಡನ್ನ ತಗೊಂಡು ಅಕೌಂಟನ್ನ ಕ್ಲೋಸ್ ಮಾಡಿಬಿಟ್ಟಿದಾರಂತೆ. ತನಿಖೆ ವೇಳೆ ಈ 34 ಕೋಟಿ ಬಗ್ಗೆ ಇಡಿ ಮತ್ತೆ SITಗೆ ಪಕ್ಕಾ ಲೆಕ್ಕ ಸಿಕ್ಕಿದೆ. ಉಳಿದ ಹಣಕ್ಕಾಗಿ ಈಗ ತಲಾಶ್ ನಡೆಸ್ತಾ ಇದೆ ಇಡಿ ಟೀಮ್, ಮತ್ತೊಂದು ಕಡೆ SIT ಅಧಿಕಾರಿಗಳು. ಸೊ ಇದು ಈಗ ಇರುವಂತಹ ಒಂದು ಲೇಟೆಸ್ಟ್ ಡೆವಲಪ್ಮೆಂಟ್. ಒಟ್ಟು 84 ಕೋಟಿ ರೂಪಾಯಿಗಳ ಒಂದು ಹಗರಣ, 94 ಕೋಟಿ ರೂಪಾಯಿಗಳ ಹಗರಣ ಏನಾಗಿದೆ. ಸೊ ಈ 94 ಕೋಟಿಯ ಪೈಕಿ ಅವರು ಆತ್ಮಹತ್ಯೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಚಂದ್ರಶೇಖರ್ ಅವರು ಡೆತ್ ನೋಟಲ್ಲಿ ಏನು ಬರೆದಿದ್ರು, ಉಲ್ಲೇಖ ಮಾಡಿದ್ರು 187 ಕೋಟಿ 33 ಲಕ್ಷದ್ದು. ಬಟ್ ಆ್ಯಕ್ಚುಲ್ ಆಗಿ ಇರಬೇಕಾದಂಥದ್ದು 94 ಕೋಟಿ ರೂಪಾಯಿಗೆ ಲೆಕ್ಕ ಸಿಗಬೇಕಾಗಿರುವಂಥದ್ದು. ಸೊ ಇದರಲ್ಲಿ ಈಗಾಗಲೇ 34 ಕೋಟಿ ರೂಪಾಯಿಗೆ ಲೆಕ್ಕ ಸಿಕ್ಕಿದೆಯಂತೆ. ಇನ್ನು ಉಳಿದಂಥ 55 ಕೋಟಿ ಹಾಗಾದರೆ ಎಲ್ಲಿ ಹೋಯಿತು, ಇನ್ನೂ ಯಾರ್ಯಾರ ಅಕೌಂಟಿಗೆ ಹೋಗಿದೆ, ಇನ್ನೂ ಯಾರ್ಯಾರ ಖಾತೆಗಳಿಗೆ ಇದು ಹಣ ಜಮಾವಣೆಯಾಗಿದೆ ಅನ್ನುವಂಥದ್ರ ಬಗ್ಗೆ ಇಡಿ ಕೂಡ ಇದರ ಮೂಲವನ್ನು ಕೆದಕ್ತಾ ಇದೆ. ಜೊತೆಗೆ SIT ಅಧಿಕಾರಿಗಳು ಕೂಡ ತಮ್ಮ ತನಿಖೆಯನ್ನು ಮುಂದುವರಿಸಿದ್ದಾರೆ. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಕಚೇರಿಯಲ್ಲಿ ಬಿ ನಾಗೇಂದ್ರ ಅವರ ಒಂದು ವಿಚಾರಣೆ ತೀವ್ರಗೊಂಡಿದೆ. ಇವತ್ತು ಬೆಳಿಗ್ಗೆನೇ ಜಡ್ಜ್ ಮುಂದೆ ಹೋಗಿ ಅವರನ್ನು ಪ್ರೊಡ್ಯೂಸ್ ಮಾಡಿದ್ರು. ಅದಾದ ನಂತರ ನ್ಯಾಯಮೂರ್ತಿಗಳು ಕೂಡ 6 ದಿನಗಳ ಕಾಲ ಅವರಿಗೆ ಇಡಿ ವಶಕ್ಕೆ ನೀಡಿದ್ದಾರೆ. ಸೊ ಅಲ್ಲಿಗೆ ಜುಲೈ 18ನೇ ತಾರೀಕುವರೆಗೂ ಕೂಡ ಇಡಿ ನಾಗೇಂದ್ರ ಅವರನ್ನು ವಿಚಾರಣೆ ನಡೆಸಬಹುದು. ಸೊ ಹಾಗಾಗಿ ಈಗ ಇಡಿ ಕಳೆದ 3 ದಿನಗಳಿಂದಲೂ ಕೂಡ ವಿಚಾರಣೆಯನ್ನು ಮಾಡ್ತಾ ಇರುವಂಥ ಇಡಿ ಟೀಮ್. ಸೊ 2 ದಿನ ಅವರ ನಿವಾಸದಲ್ಲೇ ಅವರ ವಿಚಾರಣೆಯನ್ನು ಮಾಡಿದ್ರು, ಕೆಲವೊಂದಷ್ಟು ದಾಖಲೆಗಳನ್ನು ಪಡ್ಕೊಂಡ್ರು. ನಂತರ ನಿನ್ನೆ ಅಷ್ಟೇ ಅವ್ರನ್ನ ಕಚೇರಿಗೆ ಬೆಳಗ್ಗೆ ಕರ್ಕೊಂಡು ಬಂದಿದ್ರು. ಅದಾದ ನಂತರ ಅವ್ರನ್ನ ಬರೀ ವಶಕ್ಕೆ ಅಂತ ಹೇಳಿ ಇತ್ತು. ಬಟ್ ನಮಗೆ ಸರಿಯಾದಂಥ ಮಾಹಿತಿ ಅವ್ರು ಕೊಡ್ತಾ ಇಲ್ಲ, ಅವರು ವಿಚಾರಣೆಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಒಂದು ಕಾರಣಗಳನ್ನು ನೀಡಿ ಇನ್ನಷ್ಟು ವಿಚಾರಣೆ ಮಾಡಬೇಕಾಗಿರೋದ್ರಿಂದಾಗಿ ಸೊ ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಕೋರ್ಟ್ನಿಂದನೇ ಅವರನ್ನು ತಮ್ಮ ಸುಪರ್ದಿಗೆ ಪಡ್ಕೊಂಡಿದ್ದಾರೆ. ಸೊ ಶಾಂತಿನಗರದಲ್ಲಿರುವಂಥ ಇಡಿ ಕಚೇರಿಗೆ ಬಂದಾಗ ಅವರನ್ನು ಮಾಧ್ಯಮದವರು ಕೂಡ ಮಾತನಾಡಿಸೋ ಪ್ರಯತ್ನ ಮಾಡಿದ್ರು. ಆ ಟೈಮ್ನಲ್ಲಿ ಅವ್ರು ಹೇಳಿದ್ದು ಇಷ್ಟೇ, ನನಗೇನು ಗೊತ್ತೇ ಇಲ್ಲ ಈ ವಿಚಾರವಾಗಿ, ಸುಮ್ಮನೆ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಇದರಲ್ಲಿ ನಂದೇನೂ ಪಾತ್ರ ಇಲ್ಲ ಅಂಥೇಳಿ ಅವರು ಮಾತಾಡಿದ್ರು ನಾಗೇಂದ್ರ ಅವರು. ಸರ್ ಇಡಿ ಏನು ಸರ್ ಅಲ್ಲ ಸರ್, ಅದೇ ಯಾಕೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರಿ, ಯಾಕೆ ನಿಮ್ಮನ್ನ ಸರ್ ನಿಮ್ಮ ಅಧಿಕಾರಿಗಳನ್ನ ಮಾಡಿರ್ಬೋದು ಅಂತ ಅನ್ಸತ್ತಾ? ನಿಮಗೆ ಅರಿವಿಲ್ದೆ ಸರ್, ನಿಮಗೆ ಅರಿವಿಲ್ದೆ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ ಸರ್? ನಿಮ್ಮ ಅರಿವಿಲ್ದೆ ನಿಮ್ಮ ಅಧಿಕಾರಿಗಳನ್ನ ಮಾಡಿದಾರೆ ಅನ್ಸತ್ತಾ ಸರ್? ಇನ್ನು ಒಂದು ಕಡೆ ನಾಗೇಂದ್ರ ಅವರ ಬಂಧನ ಆಗ್ತಾ ಇದ್ದಂತೆ ಶಾಸಕ ದದ್ದಲ್ ಕೂಡ ನಾಪತ್ತೆ ಆಗ್ಬಿಟ್ರಾ? ಈ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದರೆ ದದ್ದಲ್ ಅವರು ಈಗ ಸದ್ಯಕ್ಕೆ ಮನೇಲೂ ಕೂಡ ಕಾಣಿಸ್ತಾ ಇಲ್ಲ, ಅಥವಾ ಅವರ ಕಚೇರಿಯಲ್ಲೂ ಕೂಡ ಅವರಿಲ್ಲ. ದದ್ದಲ್ ಅವರು ಎಲ್ಲಿದ್ದಾರೆ ಅನ್ನೋಂಥದ್ರ ಬಗ್ಗೆ ಸದ್ಯಕ್ಕೆ ಯಾರಿಗೂ ಕೂಡ ಮಾಹಿತಿ ಇಲ್ಲ. ಸೊ ಹಾಗಾಗಿ ಎಲ್ಲಿದ್ದಾರೆ ಹಾಗಾದರೆ ದದ್ದಲ್? ನಾಪತ್ತೆ ಏನಾದರೂ ಆದ್ರೆ ಅಜ್ಞಾತ ಸ್ಥಳಕ್ಕೆ ಏನಾದರೂ ತೆರಳಿದ್ದಾರಾ ಶಾಸಕ ದದ್ದಲ್ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಚರ್ಚೆಗಳಾಗ್ತಾ ಇವೆ. ಯಾಕಂದರೆ ನಿನ್ನೆ ರಾತ್ರಿ SIT ವಿಚಾರಣೆ ಮುಗಿಸಿ ಬಂದಂತಹ ದದ್ದಲ್ ವಿಚಾರಣೆ ಬಳಿಕ ನಿವಾಸಕ್ಕೆ ವಾಪಸ್ ಆಗಿಲ್ಲ. ಅವರು ಅಕಸ್ಮಾತ್ ಮನೆಗೆ ಬಂದಿದ್ರೆ ಮನೇಲಿ ಇರಬೇಕಿತ್ತು, ಬಟ್ ಅವರು ತಮ್ಮ ನಿವಾಸದಲ್ಲಿ ಇಲ್ಲ. ಯಲಹಂಕದ ಕೋಗಿಲು ಕ್ರಾಸ್ ಬಳಿ ಇರುವಂತಹ ದದ್ದಲ್ ಅವರ ವಿಲಾ, ಆ ವಿಲಾದಲ್ಲಿ 2 ಮನೆ ಕೆಲಸದವ್ರು ಮಾತ್ರ ಇದ್ದಾರೆ ಈಗ ಸದ್ಯಕ್ಕೆ. ದದ್ದಲ್ ಅವರು ಇಲ್ಲ ಇಲ್ಲಿ ವಿಲಾದಲ್ಲಿ. ದದ್ದಲ್ ಮನೆಯ ಯಾವ ಸದಸ್ಯರು ಕೂಡ ಇಲ್ಲ. ಕುಟುಂಬ ಸಮೇತ ಇವರು ಬೇರೆ ಎಲ್ಲಿಗೋ ಹೋಗಿದ್ದಾರೆ ಅಂತ ಹೇಳಿ ಅಲ್ಲಿರುವಂತಹ ಮನೆ ಕೆಲಸದವ್ರು ಹೇಳಿದ್ದಾರೆ. ಬಟ್ ಎಲ್ಲಿ ಹೋಗಿದ್ದಾರೆ ಅವ್ರಿಗೂ ಕೂಡ ಗೊತ್ತಿಲ್ಲ. ಯಾವಾಗ ಬರ್ತೀವಿ ಅಂತ ಹೇಳಿ ಕೂಡ ಅವರು ಹೇಳಿ ಹೋಗಿಲ್ವಂತೆ. ನಮಗೇನು ಕೂಡ ಗೊತ್ತಿಲ್ಲ ಅಂತ ಹೇಳಿ ಮನೆ ಕೆಲಸದವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ದದ್ದಲ್ ಎಲ್ಲಿದ್ದಾರೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ.